ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದು ವೆಡ್ನಸ್ಡೇ ರಾತ್ರಿಯಿಂದ ಶುರು ಮಾಡಿದ್ದೀನಿ. ಅವತ್ತು ಸಂಜೆ ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಆಕಾಂಕ್ಷ ಕೇಳ್ತಿದ್ಲು. ಸೊ ದಿಂಡಿಗಲ್ ಸ್ಟೈಲ್ ಮಾಡ್ತೀನಲ್ಲ, ಅದನ್ನ ರೆಸಿಪಿ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಸೊ ಇದರಲ್ಲಿ ಏನೇನಿದೆ, ಸ್ಪೈಸಸ್ಸು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಅದು ಕಲ್ಲುವ ಅಂತಾರಲ್ವ ಅದು ಎಲ್ಲ ಹಾಕ್ಕೊಂಡು ಫಸ್ಟು ಸ್ಪೈಸಸ್ ಎಲ್ಲ ಒಂದು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಏನೋ ಸ್ವಲ್ಪ ತಗುಲಿಸ್ಕೊಂಡು ಬೆರಳು ಫುಲ್ಲು ಬ್ಲಡ್ ಕ್ಲಾಟ್ ಥರ ಆಗಿತ್ತು. ಇದರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಸಿಕ್ಕಾಪಟ್ಟೆ ನೋವ್ತಾಯಿತ್ತು. ಕೆಲಸ ಸಹ ಕೆಲಸ ಮಾಡುವಾಗ ಫಿಂಗರ್ಸ್ ಬೆಂಡ್ ಮಾಡೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ನೋವಿತ್ತು. ಆ್ಯಂಡ್ ಅದ್ರ ಜೊತೆಗೆ ಈಗ ಧನಿಯಾ ಒಂದು 2 ಟೀ ಸ್ಪೂನು, ಆ್ಯಂಡ್ 2 ಪಲಾವ್ ಎಲೆ ಅಂತಾರಲ್ವ, ಬೇ ಲೀಫ್ ಅದೊಂದು 2, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಅಷ್ಟೇ ಒಂದು ಟೇಬಲ್ ಸ್ಪೂನಷ್ಟು. ಆ್ಯಕ್ಚುಲಿ ಕ್ಯಾಶ್ಯೂಸ್ ಇದ್ದರೆ ಕ್ಯಾಶ್ಯೂಸ್ ಕೂಡ ಹಾಕ್ಕೊಂಡು ನೀವು ಪೌಡ್ರ್ ಮಾಡಿ ಇಟ್ಕೋಬೋದು ಈ ಬಿರಿಯಾನಿ ಪೌಡರ್ಗೆ. ಆ್ಯಂಡ್ ಸ್ವಲ್ಪ ಸೋಂಪು, ಅದು ಕೂಡ 1 ಟೇಬಲ್ ಸ್ಪೂನಷ್ಟು. ಇದೆಲ್ಲ ಹಾಕ್ಕೊಂಡು ಒಂದು ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆ್ಯಕ್ಚುಲಿ ದಿಸ್ ಇಸ್ ದ ಈಸಿಯೆಸ್ಟ್ ವೇ, ಆ್ಯಂಡ್ ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅವತ್ತಂತೂ ಎಲ್ಲರಿಗೂ ಇಷ್ಟ ಆಯಿತು. ಯಾವಾಗಲೂ ನಾನು ನಿಮ್ಗೆ ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದೆ, ಯಾವಾಗಲೂ ಒಂದೇ ಥರ ಮಾಡಲ್ಲ ಬಿರಿಯಾನಿ, ಬೇರೆ ಬೇರೆ ಮಾಡ್ತಾಯಿರ್ತೀನಿ ಅಂತ. ಸೊ ಇದೊಂದು ತುಂಬ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಇರುತ್ತೆ ಇದು. ಆ್ಯಕ್ಚುಲಿ ಇದನ್ನ ಜೀರಾ ರೈಸ್ ಬರುತ್ತಲ್ವ, ಜೀರ್ಗ ಸಾಂಬಾರ್ ರೈಸ್ ಅಂತ ಅಂತಾರೆ, ಆ ರೈಸಲ್ಲಿ ಇನ್ನೂ ಸಖತ್ತಾಗಿ ಟೇಸ್ಟ್ ಮಾಡುತ್ತೆ. ಬಟ್ ನಾನು ನಾರ್ಮಲ್ ಸೋನಾ ಮಸೂರಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಡ್ರೈ ಪೌಡ್ರ್ ಮಾಡ್ಕೋಬೇಕು ಫಸ್ಟು. ಆ್ಯಕ್ಚುಲಿ ಅವತ್ತು ಆಕಾಂಕ್ಷನ ಟ್ಯೂಷನ್ಗೆ ಕಳಿಸಿದ ಮೇಲೆ ರಾತ್ರಿ ಡಿನ್ನರ್ಗೆ ಅಂತ ಇದು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ಬಿರಿಯಾನಿ ಮಾಡಮ್ಮ ಅಂತ. ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಇದನ್ನೇ ಮಾಡೋಣ. ಲಾಸ್ಟ್ ಟೈಮ್ ರೆಡ್ ಬಿರಿಯಾನಿ ಮಾಡಿದ್ನಲ್ಲ, ಟೊಮೆಟೊ ಎಲ್ಲ ಹಾಕಿ, ಇದು ದಿಂಡಿಗಲ್ ಸ್ಟೈಲಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಪ್ರೀತಿದು ಮಿನಿ ಬ್ಲೆಂಡ್ ಪ್ರೋ. ಈ ಥರ ಸ್ಪೈಸಸ್ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ, ಮಿಲ್ಕ್ ಶೇಕ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಎಷ್ಟು ಫೈನಾಗಿ ಆಗಿದೆ ಪೌಡರು. ನಾರ್ಮಲ್ ಮಿಕ್ಸಿ ಜಾರ್ಸ್ಗಿಂತ ಈ ಥರ ಬ್ಲೆಂಡರಲ್ಲಿ ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ ಅಂತ ನನ್ನ ಫೀಲು. ಸೊ ಅದೆಲ್ಲ ಒಂದು ಸೈಡಿಗೆ ತೆಗೆದಿಟ್ಕೊಬಿಡಿ. ಈಗ ನಾನು ಏನೇನು ಸ್ಪೈಸಸ್ದು ತೋರಿಸ್ನಲ್ಲ, ಅದು ಏನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಅದೊಂದು ಸಪ್ರೇಟ್ ತೆಗೆದಿಟ್ಕೊಂಡು, ಅದಾದಮೇಲೆ ಅದಕ್ಕೇ ಬಂದು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಇರಲಿಲ್ಲ. ಸೊ ಅದರಿಂದ ನಾನು ಬರೀ ಶುಂಠಿ ಬೆಳ್ಳುಳ್ಳಿನೇ ರುಬ್ಕೊಳ್ಳೋಕೆ ಹೋಗಲ್ಲ. ಸೊ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋದು. ಅದನ್ನು ಒಗ್ಗರಣೆಗೆ ಹಾಕ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ತುಂಬ ಕಡಿಮೆ ಯೂಸ್ ಮಾಡ್ತೀನಿ. ಶುಂಠಿ ಸ್ವಲ್ಪ, ಬಿಕಾಸ್ ಶುಂಠಿ ಜಾಸ್ತಿ ಹಾಕಲ್ಲ, ಬೆಳ್ಳುಳ್ಳಿ ಕ್ವಾಂಟಿಟಿನ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರಬೇಕು, ಆಗಲೇ ನಮಗೆ ಗಾರ್ಲಿಕ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿಯಲ್ಲಿ. ಸೊ ಅದೆಲ್ಲ ಸ್ಪೈಸಸ್ ಎಲ್ಲ ಪೌಡ್ರ್ ಮಾಡಿದ್ಮೇಲೆ ಇದೊಂದು ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ಅದೆರಡೇ ರುಬ್ಕೊಳ್ಳೋ ಅಂಥದ್ದು. ಆ್ಯಂಡ್ ಒಗ್ಗರಣೆಗೆ ಒಂದು ಹಾಫ್ ಆನಿಯನ್ ಅಷ್ಟು ಸ್ಲೈಸಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು, ಅಷ್ಟೇ. ಸಿಂಪಲ್, ಈಸಿ ಆ್ಯಂಡ್ ಟೇಸ್ಟಿಯಾಗಿ ಆಗುತ್ತೆ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ, ಇದೊಂದು ಸರ್ತಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್. ನೀವೇನಾದರೂ ಟ್ರೈ ಮಾಡಿದ್ರೆ ನನಗೆ ಪರ್ಸ್ನಲಾಗಿ ಮೆಸೇಜ್ ಆದರೂ ಮಾಡಿ, ಇಲ್ಲ ಕಮೆಂಟ್ಸಲ್ಲಾದರೂ ತಿಳಿಸಿ ಹೇಗಿತ್ತು ಏನು ಅಂತ. ಐ ಆಮ್ ಶ್ಯೂರ್ ಎವ್ರಿ ಒನ್ ವಿಲ್ ಲವ್ ಇಟ್. ನಿಮ್ಮ ಮನೇಲಿರೋರು ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಈ ಥರ ಇದೊಂದು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಈ ರೆಸಿಪಿ ಸೇಮ್ ನಾವು ಚಿಕನ್ ಬಿರಿಯಾನಿಗೂ ಯೂಸ್ ಮಾಡ್ಬೋದು, ಮಟನ್ ಬಿರಿಯಾನಿಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಎರಡಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಂಡ್ ಮಶ್ರೂಮ್ಸ್ ಹಾಕಿ ಕೂಡ ನೀವು ಮಾಡ್ಕೋಬೋದು. ನನಗೆ ಬೇಸಿಕಲಿ ಇದು ಚಿಕನ್ ಮಟನ್ ಎರಡಕ್ಕೂ ಮಾಡ್ಕೋತೀನಿ. ಎರಡೂ ಅದರದ್ದೇ ಆದ ಟೇಸ್ಟ್ ನಿಮಗೆ ಗೊತ್ತಿರುತ್ತಲ್ವ, ಎರಡೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಚಾಪಿಂಗ್ ಬೋರ್ಡಲ್ಲಿ ಬಂದು ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಸೊ ಹಾಗೆ ಆಚೆ ಬಂದು ಟ್ಯೂಷನ್ ಮಕ್ಕಳು ಬಂದಿದ್ದು, ಒಂದು ಮುಗಿಸ್ದಾ 10 ಟೈಮ್ಸ್ ಓದ್ಕೊಳಕ್ಕೆ ಹೇಳಿದೆ, ಇವಾಗ ಬರೆಯೋಕ್ಕೆ ಶುರು ಮಾಡಿದ್ಯಾ? ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋಣ ಅಂತ ಒಳಗೆ ಹೋದೆ. ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಗ್ರೀನ್ ಟೀ ಕುಡಿದು ಆಮೇಲೆ ಒಳಗೆ ಬರ್ತಾಯಿದ್ದೀನಿ. ಈಗ ಬಂದು ಒಗ್ಗರಣೆ ಹಾಕ್ತಾಯಿದ್ದೀನಿ, ಬಿರಿಯಾನಿಗೆ.
ಸೊ ಸೇಮ್ ಇದಕ್ಕೆ ಒಂದು ನಾರ್ಮಲ್ ಕುಕ್ಕರ್ ತೊಗೊಂಡು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಯಾಕೆ ಅಂದರೆ ನಾನು ರೈಸ್ ಕ್ವಾಂಟಿಟಿ ಜಾಸ್ತಿ ಹಾಕ್ತಾಯಿದ್ದೆ, ರೀಸೆಂಟ್ ಚಿಕನ್ ಕ್ವಾಂಟಿಟಿ. ಸೊ ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿ ಬರೋದು. ಜಾಸ್ತಿ ಅಂದರೆ ಸಿಕ್ಕಾಪಟ್ಟೆ ಎಣ್ಣೆನೂ ಅಲ್ಲ, ಬಟ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಆನಿಯನ್ಸ್ ಆ ಥರ ಫ್ರೈ ಆದಮೇಲೆ ಉಪ್ಪು ಹಾಕ್ಕೊಂಡು ಆಮೇಲೆ ಚಿಕನ್ ಪೀಸಸ್ ಹಾಕ್ಕೊಬೇಕು. ನಾನಿಲ್ಲಿ ಬಂದು 1/2 kg ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟು. ರೈಸ್ ಬಂದು 2 ಗ್ಲಾಸ್ ಆಫ್ ರೈಸ್ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ನಾನೀಗ ನಿಮಗೆ ತೋರಿಸಿರೋ ಮೆಜರ್ಮೆಂಟ್ಸ್ ಎಲ್ಲನೂ ಅಷ್ಟೇ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅದರಲ್ಲಿ ನೀರು ಎಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗಿಬಿಡುತ್ತೆ. ನಿಮ್ಗೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಕೂಡ ಇರಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಆ ಡ್ರೈ ಸ್ಪೈಸಸ್ ನೀವು ಗ್ರೈಂಡ್ ಮಾಡ್ಕೊತೀರಲ್ವ, ಅದಕ್ಕೆ ಕ್ಯಾಶ್ಯೂಸ್ ಕೂಡ ಹಾಕ್ಕೊಳ್ಳಿ. ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಮನೇಲಿ ಖಾಲಿ ಆಗಿತ್ತು, ಸೊ ಅದರಿಂದ ಅದನ್ನು ಯೂಸ್ ಮಾಡಲಿಲ್ಲ. ಆಮೇಲೆ ಇದು ಸ್ಪೈಸ್ ಪೌಡರ್ ಏನಿದೆ ಅಲ್ವಾ, ಅದನ್ನು ಹಾಕ್ಕೊಂಡು ಅದು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದು ಆ ಪೀಸ್ಗಳ ಜೊತೆ. ಸ್ವಲ್ಪ ಅದು ಐ ಮೀನ್ ಆ ಫ್ಲೇವರೆಲ್ಲ ಪೀಸಸ್ಗೆ ಟ್ರಾನ್ಸ್ಫರ್ ಆಗೋ ತನಕನೂ. ಅದಾದಮೇಲೆ ನಾವು ರುಬ್ಕೊಂಡಿರೋ ಅಂಥ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಆ್ಯಂಡ್ ಈ ಟೈಮಲ್ಲಿ ಮೊಸರು ಕೂಡ ಹಾಕ್ಕೋಬೋದು ನಾವು. ಒಂದು 2 to 3 ಟೇಬಲ್ ಸ್ಪೂನ್ಸ್ ಅಷ್ಟು ಗಟ್ಟಿ ಮೊಸರು ಇದ್ದರೂ ಹಾಕ್ಕೋಬೋದು. ನಾನು ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆ್ಯಕ್ಚುಲಿ ಸಿಮ್ಮಲ್ಲಿ ಇಟ್ಕೊಂಡು ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಫ್ರೈ ಆಗಬೇಕಾದ್ರೆ ಇನ್ನು ಬೇರೆ ಬಿರಿಯಾನಿ ಪೌಡರ್ ಇರುತ್ತಲ್ಲ, ಇಲ್ಲಿ ಬಂದು ತೇಜುದು ಬಿರಿಯಾನಿ ಪೌಡರ್, ಅದು ಒಂದು 1 ಟೀ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಆ್ಯಂಡ್ ಆಗಲೇ ಹೇಳ್ದಂಗೆ ಈ ಸ್ಟೇಜಲ್ಲಿ ನೀವು ಮೊಸರು ಸಹ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು ಎಣ್ಣೆ ಬಿಟ್ಕೊಳ್ಳೋ ತನಕ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತ ನಾನು ಎಕ್ಸ್ಟ್ರಾ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದೊಂದು ಸರ್ತಿ ನಮಗೆ ಈ ಚಿಕ್ಕ ಪುಟ್ಟ ವಿಷಯಗಳಾಗ್ಬೋದು, ಅಂದರೆ ಏನೋ ಒಂದು ಐ ಮೀನ್ ಒಂದು ಸ್ಪೆಷಲ್ ಡಿಶ್ ಕುಕ್ ಮಾಡಿ ಮನೆಯವ್ರಿಗೆಲ್ಲ ಬಡಿಸೋದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅಲ್ವಾ. ಅಂದರೆ ಯಾವಾಗಲೂ ಅದೇ ಥರ ಇರುತ್ತೆ ಅಂತ ಅಲ್ಲ, ಇಟ್ ಡಿಪೆಂಡ್ಸ್. ಈಗ ಒಂದೊಂದು ಸರ್ತಿ ತುಂಬ ಸ್ಟ್ರೆಸ್ ಅನಿಸುತ್ತೆ, ಆವಾಗ ಅಡುಗೆ ಮಾಡಬೇಕಾ ಆಗ್ತಿಲ್ವಲ್ಲ ಆ ಥರ ಫೀಲ್ ಕೂಡ ಅನಿಸುತ್ತೆ. ಬಟ್ ಆದರೂ ಮಾಡೇ ಮಾಡ್ತೀವಿ. ಬಟ್ ಕೆಲವೊಂದು ಸರ್ತಿ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕಾದ್ರೆ ಒಂಥರ ಪೀಸ್ ಆಫ್ ಮೈಂಡಿಂದ ನಾವು ಮಾಡಿದಾಗ, ತುಂಬ ಇಷ್ಟಪಟ್ಟು ಮಾಡಿದಾಗ ಅದೊಂಥರ ಖುಷಿ ಕೊಡುತ್ತೆ ನಮಗೆ. ಅದನ್ನ ತಿಂದು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದಾಗ, ಆ ಟೇಸ್ಟ್ ಬಟ್ ಸ್ಯಾಟಿಸ್ಫೈ ಆದಾಗ ಅದೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಒಂಥರ. ಆ್ಯಂಡ್ ನಾನಿಲ್ಲಿ ಬಂದು 1 ಗ್ಲಾಸ್ ಇದಕ್ಕೆ ಹಾಲು ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ನನ್ನ ಜಡ್ಜ್ ಮಾಡಿಬಿಡಿ, ಅದೇನು ಬಿರಿಯಾನಿಗೆ ಹಾಲು ಹಾಕ್ತಾರಾ ಅಂತ. ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. 1 ಗ್ಲಾಸ್ ಅಂತಂದರೆ ಗಟ್ಟಿ ಹಾಲು ಒಂದು ಅರ್ಧ ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡ್ರೆ 1 ಗ್ಲಾಸ್ ಆಗುತ್ತೆ. ಸೊ ಜಸ್ಟ್ 1 ಗ್ಲಾಸಷ್ಟು ಮಾತ್ರ ಹಾಲು ಹಾಕ್ತಾಯಿದ್ದೀನಿ, ಮಿಕ್ಕಿದೆಲ್ಲ ನೀರು ಹಾಕ್ತಾಯಿದ್ದೀನಿ ನಾನು. ಕೊಬ್ಬರಿ ಹಾಲು ಕೂಡ ಹಾಕ್ಕೋಬೋದು. ಬಟ್ ನಾನು ಕೊಬ್ಬರಿ ಹಾಲು ಇರಲಿಲ್ಲ ಮನೆಯಲ್ಲಿ, ಐ ಮೀನ್ ಅಷ್ಟು ತೆಗಿಯೋಷ್ಟು ಪೇಷನ್ಸ್ ಇರಲಿಲ್ಲ ಕೊಬ್ಬರಿ ಹಾಲು ತೆಗಿಯೋಷ್ಟು. ಸೊ ಅದರಿಂದ ನಾರ್ಮಲ್ ಹಾಲು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಪೆಪ್ಪರ್ ಪೌಡರ್ ಸ್ವಲ್ಪ ಲಾಸ್ಟಿಗೆ. ಆ್ಯಂಡ್ ಗಾರ್ನಿಷ್ ಮಾಡೋದಕ್ಕೆ ನೀವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಿದ್ದರೂ ಹಾಕ್ಕೋಬೋದು, ಅದು ಕೂಡ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ನಾನು ಆಮೇಲೆ ನೆಕ್ಸ್ಟ್ ಪ್ರಾಸೆಸ್ ಮಾಡ್ಕೊಳ್ಳೋಣ ಅಂತ, ನೆಕ್ಸ್ಟ್ ಪ್ರಾಸೆಸ್ಗೆ ಆ್ಯಕ್ಚುಲಿ ರೈತ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಆನಿಯನ್, ಟೊಮ್ಯಾಟೊ ಆ್ಯಂಡ್ ಕುಕುಂಬರು. ಕೆಲವರು ಬರೀ ಆನಿಯನ್ ಮಾತ್ರ ಹಾಕ್ಕೋತಾರೆ, ಬಟ್ ನಾನು ಟೊಮೆಟೊ ಹಾಕ್ಕೊಂಡು ನನಗೆ ಆ ಫ್ಲೇವರ್ ಇಷ್ಟ ಆ್ಯಕ್ಚುಲಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದ್ದಿದ್ದರಿಂದ ಮತ್ತೆ ಇನ್ನೊಂದು 1 ಹಸಿಮೆಣ್ಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೋತಾ ಇದ್ದೀನಿ. 2 ವಿಸಿಲ್ ತೊಗೋಬೇಕು ಇಲ್ಲಿ. 2 ವಿಸಿಲ್ ಆಗಿದ ತಕ್ಷಣ ಅದನ್ನ ಕೆಳಗೆ ಇಳಿಸ್ಬಿಡಿ. ಸೊ ದಟ್ ನಿಮ್ಮ ಟೇಸ್ಟು ಆಗ್ಬೋದು, ಅನ್ನ ಮುದ್ದೆ ಆಗೋದಿಲ್ಲ. ಐ ಮೀನ್ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ಅವತ್ತು ನೈಟ್ ರೊಟೀನ್ ಈ ಥರ ಇತ್ತು ನನಗೆ. ರೊಟೀನ್ ಅಂತ ಏನೆಲ್ಲ, ಜಸ್ಟ್ ಇದೊಂದು ಕುಕ್ಕಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ಐ ಮೀನ್ ನನಗೆ ಸಿಕ್ಕಾಪಟ್ಟೆ, ಅಂದರೆ ನನಗೆ ಅಂತಲೇ ಅಲ್ಲ, ನಮ್ಮ ಮನೆ ಅವರಿಗೆಲ್ಲರಿಗೂ ಅಷ್ಟೇ, ಮತ್ತು ನಮ್ಮ ಟ್ಯೂಷನ್ ಮಕ್ಳು ಏನು ಬರ್ತಾರೆ ಅವ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ನಾನು ಮಾಡೋ ಅಡುಗೆ ಎಲ್ಲ ಇಷ್ಟ ಆಗುತ್ತೆ. ಇದು ಕೂಡ ಅಷ್ಟೇ, ಅವ್ರು ಕೂಡ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಅಂದರು. ಸೊ ನಾನು ನಿಮಗೆ ವೀಡಿಯೋ ಹಾಕಿದ್ದೀನಿ ಲಾಸ್ಟಲ್ಲಿ, ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಒಂಥರ ಖುಷಿ ಕೊಡುತ್ತೆ. ನಾನು ಆಗಲೇ ಹೇಳಿದೆ ಅಲ್ವಾ, ಎಲ್ಲರ ಜೊತೇಲಿ ಕೂತ್ಕೊಂಡು ಊಟ ಮಾಡೋದು ಒಂದು ಒಳ್ಳೆ ಡಿಶ್ಶು.
ಪರ್ಫೆಕ್ಟಾಗಿ ಟೇಸ್ಟ್ ಆದಾಗ ನಮ್ಮ ಮೂಡ್ ಕೂಡ ಅದಕ್ಕೆ ತಕ್ಕಂಗೆ ನಮಗೂ ಏನೂ ಸ್ಟ್ರೆಸ್ ಇಲ್ದಿರ ಬೇರೆ ಟೆನ್ಷನ್ಸ್ ಇಲ್ದಿರ ಅದನ್ನ ಎಂಜಾಯ್ ಮಾಡ್ಕೊಂಡು ತಿನ್ನೋದಿದೆಯಲ್ಲ ಅದೊಂದು ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಅಂತಲೇ ಅಂದ್ಕೊಳ್ಳಿ. ಸೊ ಇಲ್ಲಿ ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಈ 2 ವಿಸಿಲ್ ಕೂಡ ಆಯಿತು ಅಷ್ಟರಲ್ಲಿ ಕುಕ್ಕರು. ಸೊ 2 ವಿಸಿಲ್ ಆಗ್ತಾ ಇದ್ದಂಗೆ ಕೆಳಗೆ ಇಳಿಸ್ಬಿಡ್ತೀನಿ ಯೂಶ್ವಲಿ. ಒಂದೊಂದು ಸರ್ತಿ ಈ ಮಟನ್ ಬಿರಿಯಾನಿ ಆ ಥರ ಆದರೆ ಮಾತ್ರ ಒಂದು 3 ವಿಸಿಲ್ ಹಾಕ್ಸ್ಕೊತೀನಿ. ಅದು ಡಿಪೆಂಡ್ಸ್ ಅಲ್ವಾ, ಈಗ ಒಂದೊಂದು ಮನೇಲಿ ಒಂದೊಂದು ಥರ ರೈಸ್ ಯೂಸ್ ಮಾಡ್ತಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಬಂದೆ ಕುಕ್ಕರ್ ವಿಸಿಲ್ ಆದಮೇಲೆ. ಸೊ ಈಗ ಎಲ್ಲರೂ ಕುತ್ಕೊಂಡು ತಿನ್ನೋಣ ಅಂತ ಹೇಳಿ ಮ್ಯಾಟ್ ಹಾಕ್ಕೊಂಡು ಕೂತಿದ್ದೀವಿ. ಅವಳಿಗೆ ಇಷ್ಟ, ನನಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ. ಆ ಥರ ಎಲ್ಲ ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅವಳಿಗೂ ಇಷ್ಟ. ನಾನು ಯೂಶ್ವಲಿ ನಾನು ತಿನ್ಬೇಕಾದ್ರೆ ಅವಳಿಗೆ ತಿನ್ನಿಸ್ಬಿಡ್ತೀನಿ. ಅವಳು ಕೇಳ್ತಾ ಇಲ್ಲ, ಇವತ್ತು ಅವರೆಲ್ಲ ತಿಂತಿದ್ದಾರೆ ನಾನು ತಿನ್ಬೇಕು, ಪ್ಲೇಟಿಗೆ ಹಾಕ್ಕೊಡು ಅಂತ ಪ್ಲೇಟಿಗೆ ಹಾಕ್ಸ್ಕೊಂಡು ಕೂತಿದ್ದಾಳೆ. ಸೊ ಹೀಗಿತ್ತು ನಮ್ಮ ವ್ಲಾಗು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.